ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್. ಇವತ್ತಿಂದು ವ್ಲಾಗಲ್ಲಿ ನಾನು ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ಕೋತಾ ಇದ್ದೀನಿ. ಕಿಚನ್ ಐತೆಲ್ಲ ನಾನು ಆಲ್ಮೋಸ್ಟ್ ರಾತ್ರಿನೆಲ್ಲ ಕ್ಲೀನ್ ಮಾಡಿ ಮನ್ಕೋತೀನಿ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಕಿಚನ್ಗೆ ಬಂದಾಗ ನಮಗೆ ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಇಲ್ಲ ಅಂದರೆ ಬಂದು ಮತ್ತೇನೋ ಕಿಚನ್ ಹತ್ತೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಆದಷ್ಟು ನಾನು ಕಿಚನ್ ಹತ್ತೆಲ್ಲ ರಾತ್ರಿನೇ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಈ ಥರ ಮಾಡಿಟ್ಟಾಗ ಬೆಳಗ್ಗೆ ಬಂದಿದ್ದ ತಕ್ಷಣ ನಮಗೆ ತುಂಬಾ ಖುಷಿ ಅನಿಸುತ್ತೆ. ಇವತ್ತು ಫ್ರಿಜ್ಜಲ್ಲಿ ಬೇರೆ ಏನೂ ತರಕಾರಿ ಇರಲಿಲ್ಲ, ಬರೀ ಆಲೂಗಡ್ಡೆ ಮಾತ್ರ ಇತ್ತು. ಅದರಿಂದನೇ ಇವತ್ತು ಆಲೂ ಪರೋಟ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಆಲ್ರೆಡಿ ನಾನು ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆನೂ ಪರೋಟಾಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಥರ ಆಲೂ ಪರೋಟಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೀವು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಅಂದರೆ ಪರೋಟ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ. ಮಕ್ಕಳು ಸ್ಕೂಲ್ ಎತ್ತಿದ್ರೆ ನಾನು ಬೆಳಗ್ಗೆ 5-5:30 ಅನ್ನಷ್ಟರಲ್ಲಿ ಎದ್ದಿರ್ತೀನಿ. ಸ್ವಲ್ಪ ಬೇಗ ಎದ್ದರೆ ನಾವು ಆರಾಮಾಗಿ ಕೆಲಸನ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಲೇಟ್ ಆದರೂ ಕೂಡ ಮಕ್ಕಳ ಜೊತೆ ನಮಗೆ ಕಿಚನಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆದಷ್ಟು ನಾನು ಬೆಳಗ್ಗೆ ಬೇಗನೆ ಏಳ್ತೀನಿ. ಅದೇ ಗ್ಯಾಪಲ್ಲಿ ಇವಾಗ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಕೂಡ ಐರನ್ ಮಾಡಿಡ್ತಾ ಇದ್ದೀನಿ. ಮಕ್ಕಳು ಇನ್ನೂ ಎದ್ದಿಲ್ಲ, ಮನ್ಕೊಂಡಿದ್ದಾರೆ. ಅವ್ರು ಮನ್ಕೊಂಡು ಹೇಳೋಷ್ಟರಲ್ಲಿ ಈ ಕೆಲಸ ಕೂಡ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಕಿಚನ್ನಲ್ಲಿ ನಾನು ಕುಕ್ಕರ್ ಕೂಡ ಹಚ್ಚಿ ಬಂದಿದ್ದೆ. ಅದನ್ನು ಕೂಡ 2 ವಿಸಿಲ್ ಆಗಿದೆ. ಇವಾಗ ಮಧ್ಯದಲ್ಲಿ ಹೋಗಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಬಂದಿದ್ದೀನಿ. ಸೊ ಇವಾಗ ಬೆಳಿಗ್ಗೆ 6 ಗಂಟೆ ಆಗಿದೆ, ಹೊರಗಡೆ ಬಂದಿದ್ದೀನಿ. ಸೊ ನೋಡಿ ಈ ವೆದರ್ ಎಷ್ಟು ಚೆನ್ನಾಗಿದೆ ಇವತ್ತು. ಇಡೀ ರಾತ್ರಿ ಮಳೆ ಬಂದಿದೆ, ಬೆಳಗ್ಗೆ ಎದ್ದಿದ ತಕ್ಷಣ ತಂಪು ಗಾಳಿ ಬಂದಿದೆ. ತುಂಬಾ ಫ್ರೆಶ್ ಇದೆ ಇವತ್ತು ವೆದರು. ಸೊ ಕುಕ್ಕರ್ ತಣ್ಣಗಾದ್ಮೇಲೆ ಇವಾಗ ಆಲೂಗಡ್ಡೆಯದ್ದು ಸಿಪ್ಪೆನ ತೆಗಿತಾ ಇದ್ದೀನಿ. ಆಲೂಗಡ್ಡೆ ಪರೋಟ ನಮ್ಮ ಮನೆಯಲ್ಲಿ ಜಾಸ್ತಿ ಯಾರೂ ತಿನ್ನೋದಿಲ್ಲ, ಬರೀ ಮಕ್ಕಳಿಗೆ ಮಾತ್ರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರ ನಾನು ಇವತ್ತು ಮಾಡ್ತಾ ಇರೋದು. ಸೊ ಇವಾಗ ಆಲೂಗಡ್ಡೆದೆಲ್ಲ ಸಿಪ್ಪೆ ತೆಗೆದಾದ್ಮೇಲೆ ನೆಕ್ಸ್ಟ್ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಕಟ್ ಮಾಡೋದಕ್ಕೆ ನಾನಿಲ್ಲಿ ಚಾಪರನ್ನು ಯೂಸ್ ಮಾಡ್ತಾಯಿದ್ದೀನಿ. ಪರೋಟಕ್ಕೆ ಈರುಳ್ಳಿ ಆದಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೋಬೇಕು. ಈ ಥರನೂ ಚಾಪರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಮತ್ತು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣನೂ ಆರಾಮಾಗಿ ಚಾಪ್ ಮಾಡ್ಕೋಬೋದು. ಅದಾದ ನಂತರ ಒಂದು ಚಿಕ್ಕದಾಗಿರೋ ಮಿಕ್ಸರ್ ಜಾರ್ಗೆ ಒಂದು 4 ಹಸಿಮೆಣಸಿನಕಾಯಿ, ಒಂದು 5-6 ಪೀಸಷ್ಟು ಬೆಳ್ಳುಳ್ಳಿ, ಒಂದು 4 ಪೀಸಷ್ಟು ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ರುಬ್ಕೋತೀನಿ. ನೋಡಿ ಈ ಥರ ಸ್ಮೂತಾಗಿ ರುಬ್ಬಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಹಾಗೆ ಈರುಳ್ಳಿ ಜೊತೆ ನಾವು ಮಿಕ್ಸರ್ ಜಾರಲ್ಲಿ ಮಾಡಿಟ್ಟಿರುವಂತಹ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಂಡು ಇವಾಗ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಲೈಟಾಗಿ ಇದ್ರದ್ದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳಿ. ನಾವು ಪರೋಟ ಮಾಡಬೇಕಾದ್ರೆ ಈ ಥರ ಎಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ. ಹಾಗೆ ತಿನ್ನಬೇಕಾದ್ರೆ ಮಸಾಲ ಆದರೂ ನಮಗೆ ಹಸಿ ವಾಸನೆ ಕೂಡ ಬರುವುದಿಲ್ಲ. ಹಾಗಾಗಿ ಸ್ವಲ್ಪ ಪ್ಯಾನಲ್ಲಿ ಅದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಮಾಡ್ಕೊಳ್ಳಿ. ಈರುಳ್ಳಿ ಈ ಥರ ಸಾಫ್ಟಾಗಿ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಡ್ರೈ ಮಸಾಲ ಹಾಕ್ಕೊಳ್ಳೋಣ. ಜೀರಾ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಮಸಾಲ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಬಾಯ್ಲ್ ಮಾಡಿಟ್ಕೊಂಡಂತಹ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ನಾನು ಕೈಯಿಂದನೇ ಈ ಥರ ಡೈರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕ್ಕೋಬೋದು, ಅಥವಾ ಬೇರೆ ಯಾವುದಾದ್ರೂ ಕಿಚನ್ ಕಿಂಗ್ ಮಸಾಲ ಅಥವಾ ಯಾವುದಾದ್ರೂ ಸಬ್ಜಿ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಸ್ಪೂನಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕ್ಕೋತಾ ಇಲ್ಲ, ಬರೀ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ನಾವು ಆಲೂಗಡ್ಡೆನ ಇಲ್ಲಿ ನೀರಲ್ಲಿ ಹಾಕಿಬಿಟ್ಟು ನಾವು ಬಾಯ್ಲ್ ಮಾಡಿರೋದ್ರಿಂದ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಒಂದು 3-4 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೇಲುಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಪುನಃ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಮಸಾಲ ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ನಾವು ಇದ್ರದ್ದು ಉಂಡೆಗಳನ್ನು ಮಾಡ್ಕೊಳ್ಳೋಣ.
ಇವತ್ತು ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಚುರುಮುರಿ ಸುಸ್ಲಾ ಮಾಡಿದ್ದೆ. ಇದು ಕೂಡ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಟೀ ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಕುತ್ಕೊಂಡು ಆರಾಮಾಗಿ ಟೀನ ಕುಡಿತೀವಿ. ಅಷ್ಟರಲ್ಲಿ ಮಸಾಲ ಕೂಡ ತಣ್ಣಗಾಗಿದೆ. ಇವಾಗ ಪುನಃ ನಾನು ಸ್ಪೂನಿಂದ ಸ್ವಲ್ಪ ಹಾಗೆ ಸ್ಮ್ಯಾಶ್ ಮಾಡ್ಕೋತೀನಿ. ಅದಾದ ನಂತರ ಸ್ವಲ್ಪ ಮಸಾಲಾನ ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಇವಾಗ ಸ್ವಲ್ಪ ಹಾಕ್ಕೋಬೋದು. ನೀವು ಯಾವ ಸೈಜಲ್ಲಿ ಪರೋಟ ಮಾಡ್ತೀರಾ ಆ ಸೈಜ್ಗೆ ಈ ಥರ ಉಳ್ಳೆಗಳನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡೋದಕ್ಕೆ ನನಗೆ ಎಷ್ಟು ಪರೋಟ ಬೇಕು ಅಷ್ಟು ಮಾತ್ರ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಉಳಿದಿರೋಂಥ ಮಸಾಲ ಏನಿದೆ ಅದನ್ನು ನಾನು ಹಾಗೆ ಎತ್ತಿಟ್ಕೋತೀನಿ. ಮತ್ತು ನಮ್ಮ ಮನೆಯವರು ಆಫೀಸ್ಗೆ ಹೋಗಬೇಕಾದ್ರೆ ಅವ್ರಿಗೆ ಮಾಡಿಕೊಡ್ತೀನಿ. ಮತ್ತು ಉಳಿದ್ರೆ ನಾನು ಕೂಡ ನನ್ನ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಮಾಡ್ಕೋತೀನಿ. ಇವಾಗ ನಾನು 5 ಮಾತ್ರ ಮಾಡಿದ್ದೀನಿ. ಸೊ ಹಿಟ್ಟು ಆಲ್ಮೋಸ್ಟ್ ನೆಂದಿದೆ. ಒಂದು ಸರ್ತಿ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು. ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದು ರೆಡಿಯಾಗಿ ಬಂದಿದ್ದಾರೆ. ಅವರಿಗೆ ನಾನು ಚುರುಮುರಿ ಸುಸ್ಲಾನ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಅವರಿಗೆ ನಾನು ಪರೋಟ ತಿಂತೀರಾ ಅಂತ ಕೇಳಿದಾಗ ಅವರು ಬೇಡ, ನಾನು ಚುರುಮುರಿ ಸುಸ್ಲಾ ತಿಂತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರಿಗೆ ನಾನು ಅದೇ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದೀನಿ. ಇವಾಗ ತಿಂತಾ ಇದ್ದಾರೆ. ಅವ್ರು ತಿಂದು ಮುಗಿಸೋಷ್ಟರಲ್ಲಿ ನಾನು ಈ ಕಡೆ ಹಾಗೆ ಪರೋಟ ಮಾಡಿಬಿಟ್ಟು ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೋತೀನಿ. ಇವಾಗ ಪರೋಟನ ನಾನು ಲಟ್ಟಿಸ್ಕೋತಾ ಇದ್ದೀನಿ. ಆಲೂ ಪರೋಟ ಸ್ವಲ್ಪ ದಪ್ಪ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗೆ ಲಟ್ಟಿಸ್ಬೇಡಿ. ಹಾಗೆ ಪಕ್ಕದಲ್ಲಿ ನಾನು ತವಾನು ಕೂಡ ಬಿಸಿಗಿಟ್ಟಿದ್ದೀನಿ. ಈ ಕಡೆ ಪರೋಟ ಲಟ್ಟಿಸ್ಟ್ರಲ್ಲಿ ಹಾಗೆ ಈ ಕಡೆ ತವಾ ಕೂಡ ಚೆನ್ನಾಗಿ ಬಿಸಿ ಆಗಿರುತ್ತೆ. ಈ ಥರ ಪರೋಟ ಹಾಕಿದ್ಮೇಲೆ ಇವಾಗ ಸೈಡಿಂದ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ಇಲ್ಲಿ ತುಪ್ಪ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲಿನೇ ಇಟ್ಕೊಂಡು ಈ ಥರ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಇದು ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಎಲ್ಲ ಕಡೆಯಿಂದ ಸೈಡಿಂದ ಈ ಥರ ಟರ್ನ್ ಮಾಡ್ಕೊಳ್ತಾ ಚೆನ್ನಾಗಿ ಇದನ್ನು ನೀವು ಬೇಯಿಸಬೇಕು, ಅಂದ್ರೆ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದೇ ಥರ ನಾನು ಉಳಿದಿರೋವಂಥ ಪರೋಟ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಲಂಚ್ ಬ್ಯಾಗಲ್ಲಿ ಪರೋಟನ ಪ್ಯಾಕ್ ಮಾಡ್ತೀರಾ ಅಂದರೆ ಬಿಸಿ ಇರೋವಾಗ ಪ್ಯಾಕ್ ಮಾಡಿದ್ರೆ ಅದು ಇಮಿಡಿಯೇಟ್ಲಿ ನಿಮಗೆ ಅದು ನೀರು ಬಿಟ್ಟು ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ನೀವು ಹಾಗೆ ಅದನ್ನು ಬಿಟ್ಟುಬಿಡಿ. ಅದಾದ ನಂತರ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಬಟರ್ ಪೇಪರಲ್ಲಿ ಅಥವಾ ಯಾವುದಾದ್ರೂ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಿ ಇದನ್ನು ರ್ಯಾಪ್ ಮಾಡಿಕೊಡಿ. ಇಲ್ಲ ಅಂದರೆ ನೀವು ಹಾಗೆ ಕೂಡ ಲಂಚ್ ಬಾಕ್ಸಲ್ಲಿ ಇಡ್ಬೋದು. ನನ್ನ ಹತ್ರ ಇಲ್ಲಿ ಬಟರ್ ಪೇಪರ್ ಇತ್ತು, ಸೊ ಅದರಲ್ಲಿ ನಾನು ಈ ಥರ ರೋಲ್ ಮಾಡಿ ಇಡ್ತಾಯಿದ್ದೀನಿ. ಇವತ್ತು ಲಂಚ್ ಬಾಕ್ಸಲ್ಲಿ ನಾನು ಪ್ಲೇನ್ ಪರೋಟ ಮಾತ್ರ ಇಡ್ತಾಯಿದ್ದೀನಿ. ಚಟ್ನಿ ಮತ್ತು ಮೊಸರು ಏನೂ ಕೂಡ ಕೊಡ್ತಾ ಇಲ್ಲ. ಆಲ್ರೆಡಿ ಇದರಲ್ಲಿನೇ ಎಲ್ಲ ಮಸಾಲೆ ಅದೆಲ್ಲ ಹಾಕಿದ್ದೀವಿ. ಸೊ ಇದು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಎಷ್ಟೊಂದು ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ಒಂದು ಸರ್ತಿ ಚೆಕ್ ಮಾಡಿ. ಸೊ ನನ್ನ ಮಗ ಬಂದುಬಿಟ್ಟು 9 ಇಯರ್ಸ್ ಇದ್ದಾನೆ, ನನ್ನ ಮಗಳು ಬಂದುಬಿಟ್ಟು 14 ಇಯರ್ಸ್ ಇದ್ದಾಳೆ. ಸೊ ಹಾಗಾಗಿ ನಾನು ಅವರಿಗೆ ಏನು ಲಂಚ್ ಬ್ಯಾಗ್ ನಾನು ರೆಡಿ ಮಾಡ್ತೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮೇ ಬಿ ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಗ್ಬೋದು. ಇಬ್ಬರದ್ದು ಲಂಚ್ ಬಾಕ್ಸ್ ರೆಡಿ ಮಾಡಿಟ್ಟಾಯಿತು. ನೆಕ್ಸ್ಟ್ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಮತ್ತೆ ನಂದು ನಾರ್ಮಲ್ ಕ್ಲೀನಿಂಗ್ ರುಟೀನನ್ನು ಸ್ಟಾರ್ಟ್ ಮಾಡಿಕೊಂಡೆ. ಕಿಚನಲ್ಲಿ ನಾನು ಈ ಮನಿ ಪ್ಲಾಂಟನ್ನು ಇಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ಬರೀ 2 ಕಡ್ಡಿ ಮಾತ್ರ ಹಚ್ಚಿದೆ. ಹಚ್ಚಿಬಿಟ್ಟು ಒಂದು 6-7 ಮಂತ್ಸ್ ಆಯಿತು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ಇದು ಬಂದುಬಿಟ್ಟು ಬಾಂಬು ಪ್ಲಾಂಟ್ ಅಂತ. ಇದು ಮನೆಯಲ್ಲಿದ್ದರೆ ತುಂಬಾ ಒಳ್ಳೆಯದು. ಇದನ್ನು ನಾನು ವಾರಕ್ಕೆ 1 ಸರ್ತಿ ಮಾತ್ರ ಇದರಲ್ಲಿ ನೀರನ್ನು ಚೇಂಜ್ ಮಾಡ್ತೀನಿ. ಮತ್ತು ಅಕಸ್ಮಾತ್ ಇದ್ರದ್ದು ಎಲೆಗಳು ಏನಾದರೂ ಹಾಳಾದರೆ ಅದನ್ನು ನಾನು ತೆಗೆದುಬಿಟ್ಟು ಮತ್ತೆ ಚೆನ್ನಾಗಿ ಇದರೆಲ್ಲ ಕ್ಲೀನ್ ಮಾಡಿ ಇಡ್ತೀನಿ. ವಾರಕ್ಕೆ 1 ಸರ್ತಿ ಮಾತ್ರ ಇದರಲ್ಲಿ ನೀರು ಚೇಂಜ್ ಮಾಡಿದ್ರೆ ಸಾಕು.
ಮತ್ತು ಬಿಸಿಲಿದ್ರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಇಡ್ಬೋದು. ಅದು ಆರಾಮಾಗಿ ತನಗೆ ತಾನೇ ಬೆಳ್ಕೊಳ್ಳುತ್ತೆ. ವಾರಕ್ಕೆ ಒಂದು ಸರ್ತಿ ಮಾತ್ರ ನೀವು ಅದೆಲ್ಲ ಕ್ಲೀನ್ ಮಾಡಿ ನೀರನ್ನು ಚೇಂಜ್ ಮಾಡಬೇಕು ಅಷ್ಟೇ. ಇದು ತುಂಬಾ ಈಸಿ ಮನೆಯಲ್ಲಿ ಬೆಳೆಸೋದು. ಮನಿ ಪ್ಲಾಂಟ್ ಮತ್ತು ನಾನು ಈ ಪ್ಲಾಂಟನ್ನು ಎರಡೂ ಕೂಡ ಕಿಚನ್ನಲ್ಲೇ ಇಡ್ತೀನಿ.